ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರನ್ನ ವಿಶ್ವಾಸಕ್ಕೆ ತಗೊಳ್ಳೋದು, ಶಾಸಕರು ನನ್ನ ಪರವಾಗಿರೋದು ಆ ರೀತಿಯಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಇನ್ನು ಸೋನಿಯಾ ಅಮ್ಮನಿಗೆ ನನ್ನ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆ ಅಂದಿದ್ದಾರೆ ಡಿಕೆಶಿ. ನಾನು ಸಿಎಂ ಆಗಕ್ಕೆ ಸೋನಿಯಾ ಅವರು ಒಪ್ಕೊಂಡಿದ್ದಾರೆ, ಆ ವಿಚಾರ ನಿಮಗೂ ಗೊತ್ತಿದೆ. ಆದ್ರೆ ರಾಹುಲ್ ಗಾಂಧಿ ಅವರು ಈ ವಿಚಾರದಲ್ಲಿ ಇನ್ನೂ ಒಪ್ಪಿಕೊಂಡಿಲ್ಲ, ಒಪ್ಪಿಸೋದು ಬಾಕಿ ಇದೆ. ಒಪ್ಪಿಸುವಂತ ಹೊಣೆ ನೀವೇ ತೆಗೆದುಕೊಳ್ಳಬೇಕು. ನೀವು ಮನಸ್ಸು ಮಾಡಿದ್ರೆ ಮಾತ್ರ ನನ್ನ ಕನಸು ನನಸಾಗುತ್ತೆ. ಪಟ್ಟ ಕೊಡಿಸುವ ಸಂಪೂರ್ಣ ಹೊಣೆ ಖರ್ಗೆ ಮೇಲೆ ಹಾಕಿದ ಡಿಸಿಎಂ ಡಿಕೆ ಶಿವಕುಮಾರ್. ಅಷ್ಟು ಬೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪಟ್ಟ ಕೊಡಿಸುವ ಹೊಣೆಯನ್ನ ಡಿಕೆಶಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಪ್ಪಿಸಿದ್ದಾರೀಗ. ಸೋನಿಯಾ ಅಮ್ಮನಿಗೆ ನನಗೇನು ಅಂತ ಗೊತ್ತು, ಅವರು ನಾನು ಸಿಎಂ ಆಗ್ಲಿ ಅಂತಾನೆ ಬಯಸ್ತಾರೆ, ಅವರು ಒಪ್ಕೊಂಡಾಗಿದೆ, ಆ ವಿಚಾರ ನಿಮಗೂ ಗೊತ್ತಿದೆ. ಆದ್ರೆ ರಾಹುಲ್ ಗಾಂಧಿ ಅವರನ್ನ ಒಪ್ಪಿಸುವಂತಹ ಹೊಣೆ ಇದೆಯಲ್ಲ, ಅದನ್ನ ನೀವೇ ತೆಗೆದುಕೊಳ್ಳಬೇಕು. ಹೆಂಗಾರ ಮಾಡಿ ಅವ್ರನ್ನ ಒಪ್ಪಿಸ್ಬೇಕು. ನಾನು ಸಿಎಂ ಆಗಬೇಕು, ಹಾಗೆ ಮಾಡಿದ್ರೆ ಮಾತ್ರ ನನ್ನ ಮನಸ್ಸಲ್ಲಿರುವಂತ ಆಸೆ ಈಡೇರುತ್ತೆ, ನನ್ನ ಕನಸು ನನಸಾಗುತ್ತೆ. ಹಾಗಾಗಿ ನನಗೆ ಪಟ್ಟ ಕೊಡಿಸುವಂತಹ ಸಂಪೂರ್ಣ ಹೊಣೆಯನ್ನ ನೀವೇ ತೆಗೆದುಕೊಳ್ಳಬೇಕು ಅಂತ ಖರ್ಗೆ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಭಾರವನ್ನ ಹಾಕಿದ್ದಾರೆ. ಒಟ್ಟಿನಲ್ಲಿ ರಾಜ್ಯದ ಕಾಂಗ್ರೆಸ್ನಲ್ಲಿರುವಂತಹ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ರಾಜ್ಯದಲ್ಲಿ ಏನೇ ಆದರೂ ಕಾಂಗ್ರೆಸ್ನಲ್ಲಿ ಅದರ ಎಲ್ಲ ಆಗುಹೋಗುಗಳ ಜವಾಬ್ದಾರಿ ನನ್ನದು, ಆದ್ರೆ ಅಲ್ಲಿ ನೀವು ಒಪ್ಪಿಸ್ಬೇಕು ಅಂತ ಹೇಳಿದ್ದಾರೆ. 2.5 ವರ್ಷಕ್ಕೆ ಸಿದ್ದರಾಮಯ್ಯ ಪಟ್ಟ ಬಿಟ್ಕೊಡ್ತೀನಿ ಅಂದಿದ್ರು. ಆದ್ರೆ 3 ವರ್ಷ ಆಗ್ತಾ ಬಂದ್ರು ಸಿದ್ದರಾಮಯ್ಯ ಮನಸ್ಸು ಮಾಡ್ಲಿಲ್ಲ. ಆದ್ರೆ ನಾನು ಆಶಾಜೀವಿ, ಬಜೆಟ್ ಅಧಿವೇಶನ ಮುಗಿದು ಕೂಡಲೇ ಪಟ್ಟ ಕೊಡಿಸಿ ರಾಹುಲ್ ಗಾಂಧಿ ಅವರನ್ನ ಈ ವಿಚಾರದಲ್ಲಿ ಒಪ್ಪಿಸೋದು ನಿಮ್ಮ ಹೊಣೆ. ಪಂಚ ಸಮರದ ಮೇಲೆ ಪರಿಣಾಮ ಎಂಬ ಅಂಚಿಕೆ ಬೇಡ. ತಮಿಳುನಾಡು ಹೇಗಿದ್ರೂ ಗೆಲ್ತೀವಿ, ಕೇರಳವನ್ನ ಗೆಲ್ಲಿಸ್ಕೊಳ್ಳೋಣ. ಅಸ್ಸಾಂ ಹೊಣೆನೆ ನಂಗೆ ಕೊಟ್ಟಿದ್ದೀರಾ, ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತೀನಿ. ನನ್ನನ್ನ ಸಿಎಂ ಮಾಡಿಸಿ, ಮಿಕ್ಕಿದ್ದು ನಾನು ನೋಡ್ಕೋತೀನಿ. ಎಐಸಿಸಿ ಅಧ್ಯಕ್ಷ ಖರ್ಗೆ ಬಳಿ ಡಿಕೆ ಶಿವಕುಮಾರ್ ಮಹಾ ಮಾತುಗಳಿವು. ಆಯ್ತಪ್ಪ ಮಾತಾಡ್ತೀನಿ, ಆತ್ರ ಬೇಡ ಅಂದ್ರು ಮಲ್ಲಿಕಾರ್ಜುನ್ ಖರ್ಗೆ. ನಿಮಾಶುವೇಗ ನ್ಯೂಸ್ನಲ್ಲಿ ಬಿಗ್ ಪಾಲಿಟಿವ್ ಎಕ್ಸ್ಕ್ಲೂಸಿವ್ ಅನ್ನ ತೋರಿಸ್ತಿದ್ದೀನಿ. ಪಾಲಿಟಿಕಲ್ ಆಗಿ ಸುದ್ದಿಯನ್ನ ಬ್ರೇಕ್ ಮಾಡ್ತಿದ್ದೀವಿ. 2.5 ವರ್ಷಕ್ಕೆ ಸಿದ್ದರಾಮಯ್ಯ ಪಟ್ಟ ಬಿಟ್ಕೊಡ್ತೀನಿ ಅಂದಿದ್ರು. ಆದ್ರೆ 3 ವರ್ಷ ಕಳೀತಾ ಬಂದ್ರು ಕೂಡ ಸಿದ್ದರಾಮಯ್ಯ ಇನ್ನೂ ಮನ್ಸು ಮಾಡ್ತಿಲ್ಲ. ನಾನು ಆಶಾಜೀವಿ, ಬಜೆಟ್ ಆದ್ಮೇಲೆ ನನಗೆ ಪಟ್ಟ ಕೊಡಿಸ್ಲೇಬೇಕು ನೀವು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ ಡಿಕೆಶಿ. ರಾಹುಲ್ ಗಾಂಧಿ ಅವರನ್ನ ಈ ವಿಚಾರದಲ್ಲಿ ಒಪ್ಪಿಸೋ ಹೊಣೆಯನ್ನ ಖರ್ಗೆಗೆ ಬಿಟ್ಟಿದ್ದಾರೆ. ಪಂಚಸಮರ ಅಂದ್ರೆ ಈ ನೆಕ್ಸ್ಟ್ ಎಲೆಕ್ಷನ್ಗಳು ಏನು ಬರ್ತಿದೆಯೋ ಅದರ ಮೇಲೆ ನಿಮ್ಮ ಹಂಚಿಕೆ ಬೇಡ. ಯಾಕಂದ್ರೆ ತಮಿಳುನಾಡನ್ನ ನಾವು ಗೆಲ್ತೀವಿ, ಕೇರಳವನ್ನ ಗೆಲ್ಲಿಸ್ಕೊಳ್ಳೋಣ. ಅಸ್ಸಾಂ ಹೊಣೆ ನಂಗೆ ಕೊಟ್ಟಿದ್ದೀರಾ, ನಾನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀನಿ, ನನ್ನನ್ನು ಸಿಎಂ ಮಾಡಿ, ಮಿಕ್ಕಿದ್ ನಾನು ನೋಡ್ಕೋತೀನಿ ಅಂದಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಬಳಿ ಡಿಕೆ ಶಿವಕುಮಾರ್ ಮಾತುಗಳನ್ನಾಡಿದ್ದಾರೆ. ಮಹಾಮಂಥನ ನಡೆದಿದೆ. ಒಟ್ನಲ್ಲಿ ಆಯ್ತಪ್ಪ ಮಾತಾಡ್ತೀನಿ, ಆತ್ರ ಬೇಡ ಅಂದ್ರು ಮಲ್ಲಿಕಾರ್ಜುನ್ ಖರ್ಗೆ. ಎಲ್ಲ ವಿಚಾರಗಳನ್ನ ಈ 2 ಕಾಲು ಗಂಟೆ ಏನು ಮಾತಾಡಿದ್ರು ನಿಮ್ಮ ಆಶೋವೇಗ ನ್ಯೂಸ್ನಲ್ಲಿ ಆ ಸುದ್ದಿಗಳನ್ನ ಕೊಡ್ತಾ ಇದ್ದೀವಿ. ಎರಡೂವರೆ ವರ್ಷ ಆಯ್ತು, 3 ವರ್ಷನೂ ಕಳೀತು. ಇನ್ನೂ ಕೂಡ ಸಿದ್ದರಾಮಯ್ಯ ಸಿಎಂ ಪಟ್ಟ ಬಿಟ್ಕೊಡೋ ಯೋಚನೆ ಮಾಡ್ತಿಲ್ಲ. ಆದ್ರೆ ನಾನು ಆಶಾಜೀವಿ, ಅಷ್ಟು ಬೇಗ ನಾನು ಹೋಪ್ಸ್ ಕಂಡ್ಕೊಳ್ಳೋದಿಲ್ಲ. ಈ ಬಜೆಟ್ ಅಧಿವೇಶನ ಆದ ತಕ್ಷಣ ನನಗೆ ಪಟ್ಟ ಕೊಡಿಸ್ಬಿಡಿ. ಅಲ್ಲಿ ಸೋನಿಯಾ ಗಾಂಧಿ ಅವರು ಒಪ್ಕೊಂಡಾಗಿದೆ, ಅವ್ರಿಗೆ ನಾನು ಏನು ಅಂತ ಗೊತ್ತು. ಆದ್ರೆ ರಾಹುಲ್ ಗಾಂಧಿ ಇದಾರಲ್ಲ, ಅವ್ರನ್ನ ಒಪ್ಸೋವಂತ ಹೊಣೆ ನಿಮ್ಮದೇ. ನನಗೆ ಒಟ್ನಲ್ಲಿ ಪಟ್ಟ ಕೊಡಿಸಿ, ನಾನು ಬೇರೆ ರಾಜ್ಯಗಳನ್ನ ಗೆಲ್ಲಿಸುವಂತಹ ಹೊಣೆ ಕೂಡ ಹೊತ್ಕೋತೀನಿ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್.